ಒಳ್ಳೆದಾಗಿ ಸರ್. ನಮಗೆ ತುಂಬಾ 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 ಧನ್ಯವಾದಗಳು ಸರ್. ಯಾಕೆ ಅಂತ ಹೇಳಿದ್ರೆ ಆ ನಿಮಿಷದಲ್ಲಿ ಸರ್ ಪ್ರತಿಯೊಬ್ಬ ಮಗುವಿಗೂ ಸಮೇತ ಟೀಚರ್ಸ್ ಎಲ್ಲ ಪ್ರತಿದಿನ ಕ್ಲಾಸ್ ಅಲ್ಲಿ ಇದನ್ನೇ ಹೇಳಿರ್ತಾರೆ. ಬಟ್ ಈ ಒಂದು ವಿಡಿಯೋದಿಂದ ಎಷ್ಟು ಭಾವನಾಗಿ ನಾವೆಲ್ಲರನ್ನು ಎಲ್ಲರನ್ನು ನೋಡಿದೆ, ಎಲ್ರನ್ನೂ ಸಮೇತ ಅದರಲ್ಲಿ ಎಷ್ಟು ಮಗ್ನರಾಗಿದ್ರು ಅಂತ ಹೇಳಿದ್ರೆ ಅದು ಅಷ್ಟ್ರ ಮಟ್ಟಿಗೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಸರ್. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಈ ವಿಡಿಯೋದಲ್ಲಿ ಫಸ್ಟ್ ಆ ಮಗು ಎಷ್ಟು ಆ ಚಿಕ್ಕಮ್ಮನಿಂದ ನೋವನ್ನ ತಿಂತು ಅಂತ ಹೇಳಿ ಗೊತ್ತಾಯ್ತು. ಆಮೇಲೆ ಮನೆ ಬಿಟ್ಟು ಬೇರೆ ಒಂದು ಮನೆಗೆ ಬಂದು ಆದ್ರೂ ಸಮೇತ ಆ ಮಗು ಶಾಲೆಗೆ ಹೋಗೋದನ್ನ ಬಿಡ್ಲಿಲ್ಲ. ಆ ಮಗುವಿಗೆ ಇದ್ದಿರ್ತಕ್ಕಂಥ ಒಂದು ಛಲದ ಗುಣ ನನಗೆ ಬಹಳಷ್ಟು ಇಷ್ಟ ಆಯ್ತು ಸರ್. ನಾನು ಮನೆ ಕೆಲಸ ಮಾಡ್ಬೇಕು, ನಮ್ ತಾತನ್ ನೋಡ್ಕೋಬೇಕು, ಸೊ ನಾನು ಸ್ಕೂಲಿಗೆ ಹೋಗೋದ್ ಬೇಡ, ನನ್ ಮನೇಲೆ ಇರ್ಬೇಕು ಅಂತ ಅಂದೇನೆ ಆ ಮಗು ನನ್ ಸ್ಕೂಲಿಗೆ ಹೋಗೇ ಇರ್ಬೇಕು ಅನ್ನೋ ಒಂದು ಮನೋಭಾವದಿಂದ ಸ್ಕೂಲಿಗೆ ಹೋಯ್ತು ಸರ್. ಸ್ಕೂಲಿಗೆ ಹೋದ್ಮೇಲೆ ಚೆನ್ನಾಗಿ ಕಲಿತು. ಬಟ್ ಅಲ್ಲಿರ್ತಕ್ಕಂಥ ಶಿಕ್ಷಕರು ಮುನಿದರು ಸಮೇತ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಗುರು ಒಬ್ಬನು ನಮ್ ಜೊತೆ ಇದ್ರೆ, ಹಿಂದೆ ನಮ್ಮ ಗುರು ಇದ್ದು ಮುಂದೆ ನಮ್ ಗುರು ಇದ್ರೆ ನಾವ್ ಏನನ್ ಬೇಕಾದ್ರೂ ಸಾಧಿಸ್ಕೋಬಹುದು ಅನ್ನೋದಕ್ಕೆ ಆ ಮಗುವಿನ ಹಿಂದೆ ಆ ಟೀಚರ್ಸ್ 3 ಜನ ಬಂದ್ರಲ್ಲ ಸರ್, ಅದ್ರಲ್ಲಿ ನೀವು ಇದ್ರೆ ಆ ಟೀಚರ್ಸ್ ಒಂದು ಮನಸ್ಸು ಬಹಳಷ್ಟು ಮಾದರಿ ಅಂತಾನೆ ಹೇಳ್ಬಹುದು ಸರ್. ಈಗ ಎಲ್ಲಾ ಶಿಕ್ಷಕರು ನಮ್ಮ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತೆ. ಅದ್ರಲ್ಲಿ ಇವತ್ತಿನ ದಿನ ಇರ್ತಕ್ಕಂಥ ಈ ಒಂದು ಸಾಮಾಜಿಕ ಪಿಡುಗುಗಳು ಮಕ್ಕಳಾಗಿರ್ತಕ್ಕಂಥ ನಮ್ಗೆ ಇವತ್ತಿಗೂ ಸಮೇತ ಎಷ್ಟೋ ಮಕ್ಕಳು ಬಾಲ್ಯ ವಿವಾಹವನ್ನ ಮಾಡ್ತಾ ಇದ್ದಾರೆ. ಬಾಲ್ಯ ಕಾರ್ಮಿಕ ಪದ್ಧತಿಗೆ ಎಷ್ಟೋ ಮಕ್ಕಳು ಒಳಗಾಗ್ಬಿಟ್ಟಿದ್ದಾರೆ. ಮಕ್ಕಳನ್ನ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಎಷ್ಟೋ ಮಕ್ಕಳು ಓದೋದಕ್ಕೆ ಆಗದೇನೆ ಮನೆಯಲ್ಲಿ ಹಿಂಸರಿತಾ ಕೂತ್ಕೊಂಡಿದ್ದಾರೆ. ಬಟ್ ಎಲ್ಲ ಒಂದು ಟೋಟಲ್ ಸ್ಫೂರ್ತಿ ಆ ಒಂದು ವಿಡಿಯೋದಲ್ಲಿ ಇತ್ತು ಸರ್. ಮತ್ತೆ ಮಾತೃ ಪ್ರೇಮ ಸರ್. ಯಾವಾಗ್ಲೂ ನಮ್ ಪಕ್ಕದಲ್ಲಿ ನಮ್ಮಮ್ಮ ಇದ್ರೆ ಅವ್ರ ಬೆಲೆ ನಮಗೆ ಗೊತ್ತಾಗಲ್ಲ. ಯಾವುದೇ ಒಂದು ವಸ್ತುನ ನಾವು ದೂರದಿಂದ ಇದ್ದಾಗ ಮಾತ್ರ ಆ ವಸ್ತುವಿನ ಬೆಲೆ ಗೊತ್ತಾಗುತ್ತೆ ಅಂತ ಹೇಳ್ತಿರಲ್ಲ. ನಮ್ ಜೊತೆ ನಮ್ಮಮ್ಮ ದಿನ ನಮ್ಮಮ್ಮನ ಬಗ್ಗೆ ನನ್ಗೆ ಇಷ್ಟು ಗೊತ್ತಾಗಿರ್ಲಿಲ್ಲ. ಬಟ್ ಇವತ್ತು ನಮ್ಮ ಊರು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಸರ್. ಆ ಕೊಟ್ಟೂರು ತಾಲೂಕಿಂದ ಧಾರವಾಡಕ್ಕೆ ಬಂದ್ಮೇಲೆ ಗೊತ್ತಾಯ್ತು ತಾಯಿ ಬೆಲೆ ಎಷ್ಟು ಅಂತ ಹೇಳಿ. ಆ ಮಗುವಿನಲ್ಲಿ ಒಬ್ಬ ತಾಯಿ ಒಂದು ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನನ್ ಜೀವನದಲ್ಲಿ ನಾನು ಇವತ್ತು ತಿಳ್ಕೊಂಡೆ ಸರ್. ಇವತ್ತು ಎಷ್ಟೋ ವಿದ್ಯಾವಂತರು ಅಲ್ಲೊಬ್ರು ಸರ್ ಇದ್ರಲ್ಲ, ಅವ್ರು ಬಹಳಷ್ಟು ಓದ್ಕೊಂಡಿದ್ರು. ಅವ್ರ ತಾಯಿಗೋಸ್ಕರ ಇಡೀ ಒಂದು ಅಂಗಡಿಯಲ್ಲಿ ಎಷ್ಟು ಹೈಯೆಸ್ಟ್ ಅಮೌಂಟ್ ಇಂದ ಬೊಕ್ಕೆ ತಗೊಂಡೋಗಿ ಪ್ರತಿ ವರ್ಷ ಅವ್ರ ಪೀವಿನ ಕೈಯಲ್ಲಿ ಕೊಡಿಸ್ತಾ ಇದ್ರು. ಅವ್ರ ತಾಯಿ ಮಾತ್ರ ಅವ್ರಿಗೆ ಗೊತ್ತಿರ್ಲಿಲ್ಲ. ಬಟ್ ಒಂದ್ ಪುಟ್ಟ ಒಂದು ಹುಡುಗಿಯಿಂದ ಅವ್ರ ಪರಿವರ್ತನೆ ಆದ್ರು. ಅಂದ್ರೆ ಪರಿವರ್ತನೆ ಆಗೋದಿಕ್ಕೆ ದೊಡ್ಡವರೇ ಆಗಿರ್ಬೇಕು, ಚಿಕ್ಕವರೇ ಆಗಿರ್ಬೇಕು ಅಂತಲ್ಲ. ಪರಿವರ್ತನೆ ಅಂತಕ್ಕಂಥದ್ದನ್ನ ಯಾರಿಂದ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗಬಹುದು ಅನ್ನೋದನ್ನ ತಿಳ್ಕೊಂಡೆ ಸರ್. ಆಮೇಲೆ ಆ ಮಗು ಅವ್ರ ಇದಕ್ಕೆಲ್ಲ ಯಾವ ತರ ಸಹಾಯ ಮಾಡಿತ್ತು ಅಂತೇಳಿ, ಆಮೇಲೆ ಅವ್ರ ಟೀಚರ್ಸ್ ಮುಂದೆ ಆ ಹುಡುಗಿಯ ಭವಿಷ್ಯ ಏನು ಅಂತ ಹೇಳಿದ್ರೆ ಸರ್, ಆ ಗುರುಗಳು 3 ಜನ ಇದ್ದಿದ್ರಿಂದ ಆ ಹುಡುಗಿಯ ಭವಿಷ್ಯ ಬಹಳಷ್ಟು ಉತ್ತಮವಾಗಿರುತ್ತೆ ಸರ್. ಅದಕ್ಕೋಸ್ಕರ ಇಡೀ ಒಂದು ಸಮುದಾಯ ಸಮಾಜ ಉತ್ತಮವಾಗಿರ್ಬೇಕು ಅಂತ ಹೇಳಿದ್ರೆ ಗುರುಗಳು ಸರಿಯಾಗಿ ಕಾರ್ಯನಿರ್ವಹಿಸ್ಬೇಕು. ನಿಮ್ಮಂತಹ ಗುರುಗಳು ನಮ್ಮಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಮೇತ ಅವಶ್ಯಕ. ಗುರುಗಳಿಗೆ ಎಲ್ಲಾ ಗುರುಗಳಿಗೂ ನನ್ನ ಕೋಟಿ 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 ಪ್ರಣಾಮಗಳು ಅಂತ ಹೇಳಿ.